ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 120 ಇರುವಂತಹ ಕುಚ್ಚನ್ನು ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಬಾಕ್ಸ್ನ ಮುಚ್ಚಳವನ್ನು ತಗೊಂಡಿದ್ದೀನಿ, ಅದಕ್ಕೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಉದ್ದ ಜಾಸ್ತಿ ಬೇಕಿದ್ರೆ ಇನ್ನೂ ಉದ್ದವಾಗಿರುವಂತಹ ಯಾವುದಾದ್ರೂ ವಸ್ತುವಿನಿಂದ ನೀವು ಮಾಡ್ಕೋಬೋದು. ಈ ಥರ ನಾನೀಗ 120 ಸುತ್ಕೋತೀನಿ. ಈ ಥರ 120 ಸುತ್ಕೊಳ್ಳಿ. ಒಂದೇ ಥ್ರೆಡ್ ಇದ್ರೆ 120 ಟೈಮ್ಸ್ ಸುತ್ಕೊಳ್ಳಿ. ಒಂದ್ ವೇಳೆ ಸೇಮ್ ಕಲರ್ನಲ್ಲಿ 2 ಥ್ರೆಡ್ ಇದ್ರೆ 60 ಸಲ ನೀವು ಸುತ್ಕೋಬಹುದು. ಈ ಥರ 120 ಸಲ ನಾನು ಸುತ್ಕೋತೀನಿ. ಒಂದ್ ವೇಳೆ 3 ಥ್ರೆಡ್ ಇದ್ರೆ ನಾವು ಒಂದ್ 40 ಸಲ ಸುತ್ಕೋಬಹುದು. ಈ ತರ ಸೇಮ್ ಕಲರ್ ಥ್ರೆಡ್ ಇದ್ರೆ ಕಡಿಮೆ ಆಗುತ್ತೆ, ಹಾಗೆ ನಮ್ಗೆ ಟೈಮ್ ಕೂಡ ಸೇವ್ ಆಗುತ್ತೆ ಕುಚ್ಚನ್ನ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ರೈಟಿಂಗ್ ಟೇಬಲ್ ಅಥವಾ ವೆಜಿಟೇಬಲ್ ಕಟ್ಟಿಂಗ್ ಬೋರ್ಡ್ಗೂ ಕೂಡ ಸುತ್ಕೋಬಹುದು. ನೋಡಿ, ಕಂಪ್ಲೀಟ್ ಆದ್ಮೇಲೆ ಈ ತರ ಸಮವಾಗಿ ತಗೊಂಡು ನಾನು ಕಟ್ ಮಾಡ್ಕೊತಿದ್ದೀನಿ. ಇವಾಗ ಇದು ನನಗೆ ಚೂಪಾಗಿ ಬೇಕು, ಅದಕ್ಕೋಸ್ಕರ ನಾನು ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೋತಾ ಇದ್ದೀನಿ ಕುಚ್ಚು. ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಂಡು ಇದಕ್ಕೆ ಗಮ್ಮನ್ನು ಅಟ್ಯಾಚ್ ಮಾಡ್ಕೋತೀನಿ. ಒಂದ್ ವೇಳೆ ಕ್ರೋಶ ಕುಚ್ಚಿಗೆ ಹಾಕ್ತಾ ಇದ್ರೆ ಚೈನ್ ಒಳಗಡೆ ಯಾವ ತರ ಆದ್ರೂ ನೀವು ಹಚ್ಕೋಬಹುದು, ದಪ್ಪ ಇದ್ರೂ ನಡೆಯುತ್ತೆ. ಇಲ್ಲಿ ನಾನು ಬೇಬಿ ಕುಚ್ಚಿಗೆ ರೆಡಿ ಮಾಡ್ಕೊಳ್ತಾ ಇರೋದ್ರಿಂದ ನನಗೆ ಚೂಪಾಗಿ ಬೇಕು, ಅದಕ್ಕೋಸ್ಕರ ನಾನು ಸ್ವಲ್ಪ ಥ್ರೆಡ್ ಹಿಂದೆ ಮುಂದೆ ಮಾಡಿಕೊಂಡು ಗಮ್ಮಚ್ಚಿ ಚೂಪ್ ಮಾಡ್ಕೊಂಡಿದ್ದೀನಿ. ಇದು ಕಂಪ್ಲೀಟ್ ಆಗಿ ಒಣಗಬೇಕು, ಅವಾಗ ಗಟ್ಟಿ ಆದಾಗ ಯೂಸ್ ಮಾಡ್ಕೋಬೇಕು. ಇವಾಗ ಇದು ನೋಡಿ, ಈ ತರ ಮುದ್ದೆ ಮುದ್ದೆ ಕಾಣಿಸ್ತಾ ಇದೆಯಲ್ಲ, ಕುಚ್ಚು ನೀಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಸ್ಟ್ರೇಟ್ನರ್ನಿಂದ ನೀಟಾಗಿ ಸ್ಟ್ರೇಟ್ ಮಾಡ್ಕೋತಿದ್ದೀನಿ. ಇದರಿಂದ ಸ್ಟ್ರೇಟ್ ಆಗಿ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ ಯಾವ ತರ ಕಾಣಿಸ್ತಿದೆ ಅಂತ ಕುಚ್ಚು. ನೋಡಿ, ಸ್ಟ್ರೇಟ್ ಮಾಡ್ಕೊಂಡ್ಮೇಲೆ ಈ ತರ ಕಾಣಿಸ್ತಾ ಇದೆ. ಈ ತರ ಮಾಡ್ಕೊಳ್ಳೋದ್ರಿಂದ ಕುಚ್ಚು ನೀಟಾಗಿ ಬರುತ್ತೆ.